ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಕೆ ಕಡೆಯಿಂದ ಒಂದು ಇವತ್ತು ಬೆಳಗ್ಗೆ ಹೊಸ ಅಪ್ಡೇಟ್ ಬಂದಿದೆ. ಅದೇನಂತ ಎಲ್ರಿಗೂ ತಿಳಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ, ಕೊನೆವರೆಗೂ ವಿಡಿಯೋ ನೋಡ್ರಿ, ಅರ್ಥ ಆಗ್ತದೆ. ಸೊ ಇನ್ನೊಂದೇನಪ್ಪ ಅಂದರೆ, ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಮೀನ್ಸ್ ಫಸ್ಟ್ ಟೈಮ್ ಯಾರು ನೋಡ್ತಾ ಇದ್ದೀರಾ ಅನ್ನೋರು ಪ್ಲೀಸ್ ಎಲ್ಲರೂ ಒಂದು ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಕೂಡ ಶೇರ್ ಮಾಡಿರಿ. ಯಾಕಂದರೆ ನಿಮಗೆ ತುಂಬ ಹೆಲ್ಪ್ ಆಗುತ್ತೆ ಈ ಚಾನಲಲ್ಲಿ. ನಿಮಗೆ ನಿಮ್ಮ ಕಾಲೇಜ್ ಅಡ್ಮಿಷನ್ ಆಗೋರು ಕೂಡ ಪ್ರತಿಯೊಂದು ಅಪ್ಡೇಟ್ಸ್ ಕೂಡ ನಿಮಗೆ ನನ್ನ ಚಾನಲಲ್ಲಿ ಸಿಗ್ತದೆ. ಸೊ ಫಸ್ಟ್ ಬಂದುಬಿಟ್ಟು ಏನಪ್ಪ ಅಂದರೆ, ಇವಾಗ ಬೆಳಗ್ಗೆ ಒಂದು ಹೊಸ ಅಪ್ಡೇಟ್ ಬಂದಿದೆ ಕೆ ಕಡೆಯಿಂದ. ಅದೇನಂತ ಹೇಳ್ತೀನಿ ನೋಡಿರಿ. ಸೊ ಇಲ್ಲಿ ನೋಡ್ಕೋಬೋದು, 14/6 UG CET 2025 ವಿಶೇಷ ವರ್ಗದ ಅರ್ಹತಾ ಪಟ್ಟಿ. ಸೊ ಇದ್ರ ಮೀನಿಂಗ್ ಏನಪ್ಪ ಅಂದರೆ, ಸೊ ಇವಾಗ ನೀವು CET ಅಪ್ಲಿಕೇಶನ್ ಹಾಕುವಾಗ ಏನೇನು ಕ್ಲೈಮ್ಸ್ ಡಾಕ್ಯುಮೆಂಟ್, ಫಾರ್ ಎಕ್ಸಾಂಪಲ್ ಆ ಸರ್ಟಿಫಿಕೇಟ್ಸ್ ಆಗಲಿ, NCC ಆಗಲಿ ಅಥವಾ ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಆಗಲಿ, ಸ್ಪೋರ್ಟ್ಸ್ ಕೋಟ ಆಗಲಿ, ಅಥವಾ ನಿಮ್ಮ ಏನೇನು ಮೀನ್ಸ್ ಸ್ಪೆಷಲ್ ಕ್ಯಾಟಗರಿ ಏನು ಅಪ್ಲೈ ಮಾಡಿರ್ತೀರಾ, ಸೊ ಅದನ್ನೇ ಇವಾಗ ನೀವು ಅದಕ್ಕೆ ಎಲಿಜಿಬಲ್ ಇದಿರೋ ಇಲ್ಲ ಅಂತ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಸೊ ಚೆಕ್ ಮಾಡ್ಕೊಳ್ಳೋಕ್ಕೆ ಅದನ್ನು ನಿಮಗೆ ತೋರಿಸ್ತೀನಿ. ವಿಡಿಯೋ ಯಾರು ಸ್ಕಿಪ್ ಮಾಡಬೇಡ್ರಿ. ಸೊ ಇಲ್ಲಿ ಫಸ್ಟ್ ನೋಡ್ಕೋಬೋದು. ನಿಮಗೆ ಮುಂಚೆನೇ ಹೇಳಿದ್ದೀನಿ, ಇವಾಗಲೂ ಹೇಳ್ತಾ ಇದ್ದೀನಿ. ನಿಮಗೆ ಏನೂ ಗೊತ್ತಿರಲಿಲ್ಲಪ್ಪ ಅಂದರೆ ಅಪ್ಡೇಟ್ಸ್ KA ಕಡೆಯಿಂದ ಬರೋದು, ನೀವು ಫಸ್ಟ್ ಗೂಗಲ್ ಅಥವಾ ಕ್ರೋಮಲ್ಲಿ ಬಂದುಬಿಟ್ಟು KA ಅಂತ ಸರ್ಚ್ ಮಾಡಬೇಕು. ನಾನು ಸರ್ಚ್ ಮಾಡಿದ್ದೀನಿ ನೋಡಿ. KA ಅಂತ ಸರ್ಚ್ ಮಾಡಿದ್ರೆ ಈ ಥರ ಪೇಜ್ ಓಪನ್ ಆಗುತ್ತೆ. ನೋಡ್ಕೋಬೋದು, ಬೆಳಗ್ಗೆ ಬಂದಿರೋ ಅಪ್ಡೇಟು ಫಸ್ಟಲ್ಲೇ ಅದೇ ಇರೋದು. 14/6 UG CET 2025 ವಿಶೇಷ ವರ್ಗದ ಅರ್ಹತಾ ಪಟ್ಟಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಅರ್ಥ ಆಗಲಿಲ್ಲಪ್ಪ ಅಂದರೆ ನಿಮಗೆ ಇಲ್ಲಿ 3 ಲೈನ್ಸ್ ಇದೆ ನೋಡಿರಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಪ್ರವೇಶ ಕಾಣಿಸುತ್ತಾ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಇಲ್ಲಿ ನೋಡ್ಕೋಬೋದು UG CET 2025 ಇದ್ರ ಮೇಲೆ ಕ್ಲಿಕ್ ಮಾಡ್ಕೊರಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಿಮಗೆ ಎಲ್ಲ ಅಪ್ಡೇಟ್ಸು ಇಲ್ಲೇ ಶೋ ಆಗುತ್ತೆ. UG CETಗೆ ಸಂಬಂಧಪಟ್ಟ ಎಲ್ಲ ಅಪ್ಡೇಟ್ಸ್ಗಳು ಇಲ್ಲೇ ಸಿಗುತ್ತೆ. ಇಲ್ಲಿ ನೋಡ್ಕೋಬೋದು. ನಾನು ಈ ಪೇಜ್ ಮೇಲೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋತೀನಿ. ಕ್ಲಿಕ್ ಮಾಡ್ಕೊಂಡ್ಮೇಲೆ ಏನಪ್ಪ ಅಂದರೆ, ಇವಾಗ ಎಷ್ಟು ಮೀನ್ಸ್ ಕ್ಯಾಟಗರೀಸ್ ಮೀನ್ಸ್ ಸ್ಪೆಷಲ್ ಕ್ಯಾಟಗರಿ ಬಂದಿದೆ. ಸೊ ಇದ್ರ ಏನೇನಿದೆ ನೋಡಿರಿ. CAPF, ex-CAPF, ಡಿಫೆನ್ಸು, NCC, ಸ್ಕೌಟ್ಸ್ ಆ್ಯಂಡ್ ಗೈಡ್ಸು, ಸ್ಪೋರ್ಟ್ಸ್ ಎಲಿಜಿಬಿಲಿಟಿ ಲಿಸ್ಟ್ ನಾಟ್ ರಿಸೀವ್ಡ್ ಫ್ರಮ್ ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟ್ ಆ್ಯಂಡ್ ಸ್ಪೋರ್ಟ್ಸ್. ಸೊ ಸ್ಪೋರ್ಟ್ಸ್ದು ಇನ್ನೂ ಬಿಡ್ತಾರೆ. ಸೊ ಅದೇ ಇದ್ರ ಮೀನಿಂಗ್ ಏನಪ್ಪ ಅಂದರೆ, ನೀವು CET ಅಪ್ಲಿಕೇಶನ್ ಆಗುವಾಗ ಏನೇನು ಕ್ಲೈಮ್ ಮಾಡಿರ್ತಿರಲ್ಲ ಡಾಕ್ಯುಮೆಂಟ್ಸ್, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿರಿ. NCC ಆಗಲಿ ಅಥವಾ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಆಗಲಿ ಅಥವಾ CAPF ಆಗಲಿ ಅಥವಾ ಡಿಫೆನ್ಸ್ ಆಗಲಿ, ಡಿಫೆನ್ಸ್ ಆಗಲಿ, ನೀವು ಏನೇನು ಎಲಿಜಿಬಲ್ ಕೊಟ್ಟಿದ್ದೀರಾ, ಸೊ ಅದನ್ನೇ ನಿಮಗೆ ಚೆಕ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ. ನೀವು ಎಲಿಜಿಬಲ್ ಇದ್ದಿರೋ ಇಲ್ಲ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು ನೀವು. ಫಾರ್ ಎಕ್ಸಾಂಪಲ್ ನಾನು ತೋರಿಸ್ತೀನಿ ನೋಡಿರಿ. ಇವಾಗ NCC ತೊಗೋರಿ, ಅದು ಡೌನ್ಲೋಡ್ ಆಗುತ್ತೆ. ಡೌನ್ಲೋಡ್ ಆದಮೇಲೆ ಏನಪ್ಪ ಅಂದರೆ ನೋಡ್ಕೋಬೋದು, ಇಲ್ಲಿ UG CET UG NEET 2025 NCC ಕ್ಯಾಂಡಿಡೇಟ್ ಎಲಿಜಿಬಿಲಿಟಿ ಲಿಸ್ಟ್, ಇದ್ರ ಮೇಲೆ ಕ್ಲಿಕ್ ಮಾಡ್ಕೋಬೇಕು. ಸೊ ಫಸ್ಟ್ ಸ್ಟೆಪ್ ಅಂದರೆ ಸೀರಿಯಲ್ ನಂಬರ್ ಇರುತ್ತೆ, ಮತ್ತು ಅಪ್ಲಿಕೇಶನ್ ನಂಬರು, ಮತ್ತು CET ನಂಬರು, ಮತ್ತು ನಿಮ್ಮದು ಹೆಸರು ಮತ್ತು ಪ್ರಿಫರೆನ್ಸು. ಸೊ ಇದೆಲ್ಲ ಇರುತ್ತೆ. ಕರೆಕ್ಟಾಗಿ ನೋಡ್ಕೋಬೋದು ಎಲಿಜಿಬಲ್ ಇದ್ರೂ ಇಲ್ಲ ಅಂತ. ನಿಮಗೆ ಈ ಲಿಸ್ಟಲ್ಲಿ ನಿಮ್ಮ ಅಪ್ಲಿಕೇಶನ್ ಹಾಕಿ ಅಪ್ಲಿಕೇಶನ್ ನಂಬರ್ ಸರ್ಚ್ ಮಾಡಿ ನೋಡ್ಕೋಬೋದು. ಸೊ ಎಲ್ಲ ಲಿಸ್ಟ್ನ ಗ್ರೂಪಲ್ಲಿ ಕೂಡ ಬಿಡ್ತೀನಿ. ಸೊ ವಿಡಿಯೋ ಎಲ್ರಿಗೂ ಶೇರ್ ಮಾಡಿರಿ. ಯಾರ್ಯಾರು ವಿಶೇಷ ಮೀನ್ಸ್ ಸ್ಪೆಷಲ್ ಕ್ಯಾಟಗರಿ ಯಾರ್ಯಾರು ಅಪ್ಲೈ ಮಾಡಿದ್ದಾರೆ, ನಿಮ್ಮ ಫ್ರೆಂಡ್ಸ್ ಆಗಲಿ ಅಥವಾ ನಿಮ್ಮ ಫ್ಯಾಮಿಲಿ ಸರ್ಕಲಲ್ಲಿ ಆಗಲಿ, ಅವರಿಗೆಲ್ಲರೂ ವಿಡಿಯೋ ಶೇರ್ ಮಾಡಿರಿ. ಯಾಕಂದರೆ ತುಂಬ ಹೆಲ್ಪ್ ಆಗುತ್ತೆ. ಸೊ ಇದರ ಅರ್ಥ ಇಷ್ಟೇ, ಮತ್ತೇನಿಲ್ಲ. ಯಾರು ಅಪ್ಲಿಕೇಶನ್ ಹಾಕುವಾಗ CET ಮೀನ್ಸ್ ಸ್ಪೆಷಲ್ ಕ್ಯಾಟಗರಿ ಯಾರು ಕ್ಲೈಮ್ ಮಾಡಿದ್ರೆ ನಿಮಗೆ ಒಂದು ಲಿಸ್ಟ್ ಬಿಟ್ಟಿದ್ದಾರೆ. ಅದೇನಪ್ಪ ಅಂದರೆ ಎಲಿಜಿಬಲ್ ಆ್ಯಂಡ್ ನಾನ್ ಎಲಿಜಿಬಲ್ ಲಿಸ್ಟ್ ಚೆಕ್ ಮಾಡ್ಕೊಳ್ಳೋಕ್ಕೆ ಬಿಟ್ಟಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಇದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಮತ್ತು ಸ್ಪೋರ್ಟ್ಸ್ದು ಬಿಡ್ತಾರೆ, ಯಾಕಂದರೆ ಇನ್ನು ಡಿಪಾರ್ಟ್ಮೆಂಟ್ ಕಡೆಯಿಂದ ರಿಸೀವ್ ಆಗಿಲ್ಲ ಅಂತ ಹೇಳ್ತಾರೆ. ಡಿಪಾರ್ಟ್ಮೆಂಟ್ ಕಡೆಯಿಂದನೇ ಬಿಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಬಿಟ್ಟ ಮೇಲೆ ನಾನು ಗ್ರೂಪಲ್ಲಿ ಇನ್ಫಾರ್ಮ್ ಮಾಡ್ತೀನಿ, ಇಷ್ಟೇ, ಮತ್ತೇನಿಲ್ಲ. ಸೊ ನೆಕ್ಸ್ಟು ಏನೇ ಅಪ್ಡೇಟ್ಸ್ ಬಂದು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.